ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಸಿಂಪಲ್ ಆಗಿರೋ 2 ರೆಸಿಪೀಸ್ ಹಾಗೂ ನಾರ್ಮಲ್ ಡೇ ವ್ಲಾಗ್ ಆಗಿರುತ್ತೆ. ಇದು ಅಷ್ಟೇ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಂದು ಸಿಂಪಲ್ ರೆಸಿಪಿ ಹಾಗೂ ಆನಿಯನ್ ಪಕೋಡ, ಅಂದರೆ ಇವಾಗ ಮಳೆಗಾಲ ಇದೆ ಅಲ್ವಾ, ಸಿಂಪಲ್ಲಾಗಿ ಕರೆಕ್ಟ್ ಪ್ರಪೋರ್ಷನಲ್ಲಿ ಹೇಗೆ ಈರುಳ್ಳಿ ಪಕೋಡ ಮಾಡ್ಕೋಬೋದು ಅನ್ನೋ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲ ಸಾರಿ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ಹಾಗೂ ನನಗೆ ತಿಳಿದಿರೋ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ವಿಡಿಯೋ ಮೂಲಕ ಆವಾಗಲೇ ಅಪ್ಡೇಟ್ ಆಗುತ್ತೆ. ಹಾಗೂ ನನ್ನ ಅನುಭವಗಳು ಹಾಗೂ ನನ್ನ ಡೈಲಿ ರೂಟೀನ್ ಹಾಗೂ ಇನ್ನೂ ಇತ್ಯಾದಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ಗಳನ್ನ ನಿಮಗೆ ತಲುಪಿಸೋದಕ್ಕೆ ಈ ವಿಡಿಯೋ ಹಾಗೂ ನಿಮ್ಮ ಚಾನಲ್ ಸಬ್ಸ್ಕ್ರಿಪ್ಷನ್ ಹೆಲ್ಪ್ ಆಗುತ್ತೆ. ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವತ್ತು ಸಿಂಪಲ್ಲಾಗಿ ನೀವು ಕ್ಯಾಶುಯಲಾಗಿ ಎಲ್ಲರೂ ಮಾಡ್ಕೊಳ್ಳೋ ಥರನೇ ಅವಲಕ್ಕಿ ಉಪ್ಪಿಟ್ಟು, ಅಂದರೆ ಅವಲಕ್ಕಿ ಬಾತು, ಅವಲಕ್ಕಿ ಉಪ್ಪಿಟ್ಟು, ಚಿತ್ರಾನ್ನ ಏನು ಬೇಕಾದರೂ ಹೇಳ್ಬೋದು. ಸೇಮ್ ರೆಸಿಪಿನ ಸಿಂಪಲ್ಲಾಗಿ ನಾನು ಏನು ವೆಜ್ಜೀಸ್ ಇಲ್ಲದೇ ಕ್ವಿಕ್ಕಾಗಿ 5 ಮಿನಿಟ್ಸಲ್ಲಿ ಮಾಡ್ಕೊಳ್ಳೋ ಅಂಥ ಅವಲಕ್ಕಿ ಉಪ್ಪಿಟ್ಟು ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಿದ್ದೀನಿ. ಮೊದಲಿಗೆ ನಾನು ಎಣ್ಣೆನ ಕಡಿಮೆ ಹಾಕ್ಕೋಬೇಕು ಅವಲಕ್ಕಿ ಉಪ್ಪಿಟ್ಟಿಗೆ. ಯಾಕಂದರೆ ಎಣ್ಣೆ ಜಾಸ್ತಿ ಆದರೆ ಅವಲಕ್ಕಿ ಹೀರ್ಕೊಳ್ಳಲ್ಲ ಎಣ್ಣೆನ, ಹಾಗೆ ಇರುತ್ತೆ. ಅದಕ್ಕಾಗಿ ಕಡಿಮೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಕಡಲೆಬೀಜ, ಕರಿಬೇವಿನ ಸೊಪ್ಪು, 2 ಉದ್ದುದಕ್ಕೆ ಹೆಚ್ಚಿರೋ ಮೆಣಸಿನ್ಕಾಯಿ, 2-3 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡು ಇದಕ್ಕೆ ಹಾಕ್ಕೊಂಡು ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿದ್ಮೇಲೆ ಕಲರ್ಗೆ ಅರಿಶಿನ ಹಾಗೂ ರುಚಿ ನೋಡಿಕೊಂಡು ಈರುಳ್ಳಿ ಬೇಯೋವಾಗಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ. ಈ ಹಂತದಲ್ಲಿ ನಾನು ಒಂದು 10 ಮಿನಿಟ್ಸ್, ಅಂದರೆ ತರಕಾರಿ ಹೆಚ್ಚೋಕ್ಕಿಂತ ಮುಂಚೆನೇ ನಾನು 1.5 ಕಪ್ಪಷ್ಟು ಅವಲಕ್ಕಿನ ನಾನು ನೆನೆ ಹಾಕಿ, ಅಂದರೆ 1-2 ನಿಮಿಷ ನೀರಲ್ಲಿ ಚೆನ್ನಾಗಿ ತೊಳೆಯೋ ಅಷ್ಟರಲ್ಲಿ ನೆಂದ್ಬಿಟ್ಟಿರುತ್ತೆ. ನೀಟಾಗಿ ಅದನ್ನು ತೊಳೆದು ಹಾಗೆ ಇಟ್ಟಿದ್ದೆ. ಇವಾಗ ಅದನ್ನು ಹಾಕ್ಕೊಂಡು ಒಂದು ನೀಟಾಗಿ ಮಿಕ್ಸ್ ಹೊಡೆದ್ರೆ ಅವಲಕ್ಕಿ ಉಪ್ಪಿಟ್ಟು ತಿನ್ನೋದಕ್ಕೆ ರೆಡಿಯಾಗಿದೆ. ಹಾಗೆಯೇ ಮಧ್ಯಾಹ್ನ ಲಂಚ್ಗೆ ನೆನ್ನೆ ಸಾಂಬಾರಿತ್ತು, ಅದಕ್ಕೆ ಅನ್ನ ಮಾಡ್ಕೊಂಡಿದ್ದೆ. ಈವ್ನಿಂಗ್ 4 o'clockಗೆಲ್ಲ ಮಳೆ ಜೋರಾಗಿ ಸ್ಟಾರ್ಟ್ ಆಯಿತು. ಸ್ವಲ್ಪ ಟೀ ಜೊತೆ ಏನಾದರೂ ಮಳೆ ಬರುವಾಗ ಸ್ನ್ಯಾಕ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಖಂಡಿತ ಮಳೆ ಬರುವಾಗ ಟೀ ಜೊತೆ ಏನಾದರೂ ಬಿಸಿ ಬಿಸಿಯಾಗಿ ಗರಿಯಾಗಿ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸಿರುತ್ತೆ. ನಿಮಗೆ ಏನು ಇಷ್ಟ ಆಗುತ್ತೆ ಸ್ನ್ಯಾಕ್ಸ್ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಏನು ಇಷ್ಟ ಆಗ್ಬೋದು ರೆಸಿಪಿನ ನಾನು ಕೂಡ ನನ್ನ ಬ್ಲಾಗಲ್ಲಿ ಟ್ರೈ ಮಾಡಿ ವಿಡಿಯೋನ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನಿಲ್ಲಿ ಈರುಳ್ಳಿ ಪಕೋಡ ಮಾಡೋದಕ್ಕೆ ಸ್ಮಾಲ್ ಸೈಜ್ದು 5 ಈರುಳ್ಳಿನ ತೊಗೊಂಡು ಎಲ್ಲವನ್ನು ನೀಟಾಗಿ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ಹಾಗೂ ಈರುಳ್ಳಿದು ಮೇಲ್ಗಡೆ ಅದು ಗಟ್ಟಿಗಿರುತ್ತಲ್ವ ಬೇರು, ಅದನ್ನು ನಾವು ಕಟ್ ಮಾಡಿಕೊಂಡ್ರೆ ಈರುಳ್ಳಿ ಬಿಡಿಯಾಗಿ ಬರುತ್ತೆ. ನಾವು ಈರುಳ್ಳಿ ಪಕೋಡ ಮಾಡಬೇಕಾದ್ರೆ ಮೇಯ್ನಾಗಿ ಅದನ್ನು ಬಿಡಿಯಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಾನು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿಗಳನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಅದನ್ನು ಈ ಥರ ನೀಟಾಗಿ ಬಿಡಿಯಾಗಿ ಮಾಡ್ಕೊಳ್ಬೇಕು ಪುಡಿಯಾಗಿ. ಉದ್ದುದಕ್ಕೆ ಇನ್ನೂ ಉದ್ದ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಾನು ಈ ಪ್ರಪೋರ್ಷನ್ ಈರುಳ್ಳಿಗೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1/4 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ, ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಸ್ವಲ್ಪ ಅಜ್ವೈನ ಈ ಥರ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ, ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಅರಿಶಿನ ನೀವು ಕಲರ್ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಅಚ್ಕಾರದ ಪುಡಿನೂ ಕೂಡ ನಿಮಗೆ ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಈ ಹಂತದಲ್ಲೇ ನಾನು ಇನ್ನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಈ ಥರ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮೊದಲು ಡ್ರೈಯಾಗೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅದು ನೀರು ಬಿಟ್ಕೊಳ್ಳುತ್ತಾ ಇಲ್ವಾ ಅಂತ ನೋಡೋದಕ್ಕೋಸ್ಕರ. ಹಾಗೆಯೇ ಇಲ್ಲಿ ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ನಾವು ಈಗಲೇ ಎಣ್ಣೆನ ಕಾಯಕ್ಕಿಡೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆಯೇ ನಾವು ಇದನ್ನು ಈರುಳ್ಳಿ ಪಕೋಡಾಗೆ ಹಿಟ್ಟು ಕಲಿಸೋದಕ್ಕೋಸ್ಕರ ನಾವು ಸ್ವಲ್ಪ ಕಾದಿರೋ ಎಣ್ಣೆನ ಹಾಕ್ಕೊಂಡ್ರೆ ಆನಿಯನ್ ಪಕೋಡ ತುಂಬ ಕ್ರಿಸ್ಪಾಗಿ ಬರುತ್ತೆ. ಅದಕ್ಕಾಗಿ ನಾನು ಈ ಥರ ಕಟ್ ಮಾಡಿ ಅದನ್ನು ಡ್ರೈ ಮಿಕ್ಸ್ ಮಾಡಿದ್ಮೇಲೆ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಕಾದಿರೋ ಎಣ್ಣೆನ 1 ಟೇಬಲ್ ಸ್ಪೂನಷ್ಟು, ಅಂದರೆ ಸ್ಮಾಲ್ ಮೀಡಿಯಮ್ ಸೈಜ್ 5 ಈರುಳ್ಳಿಗೆ ನಾವು 1 ಟೇಬಲ್ ಸ್ಪೂನಷ್ಟು ಕಾದಿರೋ ಎಣ್ಣೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಗ್ರ್ಯಾಜುವಲಿ ನಾವು ಸ್ವಲ್ಪ ನೀರನ್ನು ಈ ಹಂತದಲ್ಲಿ ಸೇರಿಸ್ಕೊಂಡು ಈ ಥರ ಕಿವುಚಿ ಕಲಿಸ್ಕೊಳ್ಬೇಕಾಗಿ ಬರುತ್ತೆ.
ಯಾಕಂದರೆ ಕಡಲೆ ಹಿಟ್ಟು ತುಂಬ ಬೇಗ ಬೈಂಡಿಂಗ್ ಆಗುತ್ತೆ. ಈರುಳ್ಳಿಗೆ ಅದು ತುಂಬ ಬೇಗ ಅಂಟ್ಕೊಂಡು ಬಿಡುತ್ತೆ. ಆ ಥರ ಅಂಟ್ಕೊಂಡು ಕೂತ್ಕೊಂಡ್ರೆ ಅದು ಬೇಯಬೇಕಾದ್ರೆ ಸ್ವಲ್ಪ ಎಲ್ಲ ಕ್ರಷ್ ಆದಂಗೆ ಅನಿಸುತ್ತೆ. ಹಿಟ್ಟೆಲ್ಲ ಒಂದೇ ಕಡೆ ಆದರೆ ಚೆನ್ನಾಗಿರಲ್ಲ. ಅದು ಈವನಾಗಿ ಮಿಕ್ಸ್ ಆಗಬೇಕು ಎಲ್ಲ ಕಡೆ. ಇವಾಗ ನಾನು ಕಾದಿರೋ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಅರ್ಧ ಅಷ್ಟು ಹಾಕ್ಕೊಂಡು ಕಲಸಿದ ಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ಕಾದಿರೋ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀನಿ. ನಾವು ಕಾದಿರೋ ಎಣ್ಣೆ ಹಾಕಿದ್ರೇ ಈರುಳ್ಳಿ ಪಕೋಡ ಕ್ರಿಸ್ಪಾಗಿ ಬರುತ್ತೆ. ನೋಡಿ ಅದು ಫುಲ್ ಒಣಗಿದೆ, ಮೀನ್ಸ್ ಡ್ರೈ ಆಗಿದೆ. ಎಣ್ಣೆ ಏನೋ ಅಷ್ಟೊಂದು ಬಿಸಿ ಇರಲಿಲ್ಲ. ಇವಾಗ ಅದನ್ನು ನೋಡಿ ನೀಟಾಗಿ ಈರುಳ್ಳಿ ಎಲ್ಲ ಬಿಡಿ ಬಿಡಿ ಆಗೋ ಥರ ನೋಡಿಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ಥರ ಕಲಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬೈಂಡಿಂಗ್ ಆಗಿ ಅದು ಈರುಳ್ಳಿ ಕೂಡ ಕಾಣಿಸ್ತಾ ಇದೆ. ಹಾಗೆ ಕಡಲೆ ಹಿಟ್ಟು ಕೂಡ ಎಲ್ಲದಕ್ಕೂ ಈವನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಕೈಯೆಲ್ಲ ನೀಟಾಗಿ ಹಾಕಿ ನಾನು 2 ನಿಮಿಷ ಅಂದರೆ ಎಣ್ಣೆ ಕಾದಿದೆಯಾ ಅಂತ ನೋಡ್ಕೊಳ್ಳೋಕ್ಕೋಸ್ಕರ ನಾನು ಹಾಗೆ ಬಿಡ್ತಾ ಇದ್ದೀನಿ. ನಾನು ಇದನ್ನು ಯಾವುದೇ ಥರ ಗ್ಲೌಸ್ ಯೂಸ್ ಮಾಡದೆ ನೀಟಾಗಿ ಕೈ ವಾಶ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಎಣ್ಣೆ ಕಾದಿದೆಯಾ ಅಂತ ನೋಡ್ಕೊಳ್ಳೋಣ. ನೋಡಿ ಎಣ್ಣೆ ಕಾದಿದೆ. ಇದನ್ನು ಉಂಡೆ ಮಾಡಿ ಕೂಡ ಬಿಡ್ಬೋದು ಅಥವಾ ಹಾಗೆ ಬಿಡಿ ಬಿಡಿಯಾಗಿ ಕೂಡ ಮಾಡ್ಕೋಬೋದು. ನಾನು ಒಂದೇ ಒಂದು ಈರುಳ್ಳಿ ಹಾಕಿ ನೋಡಿದೆ, ಎಣ್ಣೆ ಕಾದಿತ್ತಲ್ವ, ಹಾಗಾಗಿ ನಾನು ಒಂದು ಬ್ಯಾಚ್ ಆನಿಯನ್ ಪಕೋಡ ಮಾಡೋದಕ್ಕೆ ಎಣ್ಣೆಗೆ ಹಾಕಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಫ್ರೈ ಆಗ್ತಿದೆ ಅಂತ. ನಾವು ದೊಡ್ಡ ಉರಿಯಲ್ಲಿ ಎಣ್ಣೆನ ಕಾಯಿಸ್ಕೊಂಡು ಕ್ವಿಕ್ಕಾಗಿ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಾಗಿ ಬರುತ್ತೆ. ಯಾಕಂದರೆ ಬೋಂಡ ಆದರೆ ಒಳಗಡೆ ಬೇಯಬೇಕು ಅನ್ನೋ ಥರ ಇರುತ್ತೆ. ಬಟ್ ಇದು ಈರುಳ್ಳಿ ಪಕೋಡ ಆನಿಯನ್ ಪಕೋಡ ಆಗಿರೋದ್ರಿಂದ ಅಷ್ಟೇನು ದಪ್ಪ ಮಾಡಲ್ಲ, ಒಳಗಡೆ ಬೇಯಬೇಕು ಅಂತ ಏನೂ ಇರಲ್ಲ. ಯಾಕಂದರೆ ಈರುಳ್ಳಿನ ನಾವು ದೊಡ್ಡದಾಗಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೀವಿ ಅಲ್ವಾ. ಈರುಳ್ಳಿನೇ ತುಂಬ ತಿಕ್ಕಾಗಿರೋದ್ರಿಂದ ಬೈಂಡಿಂಗೇನು ನಾವು ಅಂದರೆ ಕಡಲೆ ಹಿಟ್ಟೇನೋ ಅಷ್ಟೊಂದು ಬೇಯಬೇಕು ಅಂತ ಇರಲ್ಲ. ಈರುಳ್ಳಿ ಸ್ವಲ್ಪ ಬೆಂದರೆ ಅಂದರೆ ಕ್ರಿಸ್ಪಾಗೋ ಅಷ್ಟಾದರೆ ಆನಿಯನ್ ಪಕೋಡ ರೆಡಿ ಆಗುತ್ತೆ. ನೋಡಿ ನಾನು ಸ್ವಲ್ಪನೇ ಈ ಥರ ಗೋಲ್ಡನ್ ಬ್ರೌನ್ ಕಲರ್ಗೆ ತಿರುಗಿ ಆ ನೊರೆ ಎಲ್ಲ ಹೋದ್ಮೇಲೆ ಈ ಥರ ಎತ್ತಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನನಗೆ ಈ ಮೀಡಿಯಮ್ ಸೈಜ್ ಬಾಣಲೆಯಲ್ಲಿ 3 ಬ್ಯಾಚ್ ಆಗುವಷ್ಟು ನಾನು ಕಲಿಸಿದ್ದೆ. 5 ಸ್ಮಾಲ್ ಸೈಜ್ ಈರುಳ್ಳಿಗೆ 3 ಬ್ಯಾಚ್ ಆಗುವಷ್ಟು ಆನಿಯನ್ ಪಕೋಡ ರೆಡಿಯಾಗಿದೆ. ನೀವು ಕೂಡ ಈ ಮಳೆಗಾಲದಲ್ಲಿ ಬಿಸಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಾನು ಟೇಸ್ಟ್ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಬೇಯ್ತಾ ಇರುವಾಗಲೇ ನಾನು ಖಾಲಿ ಮಾಡಿಬಿಡ್ಲಾ ಅನ್ನೋ ಅಷ್ಟು ಟೇಸ್ಟಿಯಾಗಿತ್ತು. ಮತ್ತು ಒಳ್ಳೆ ಘಮ ಕೂಡ ಬರ್ತಾಯಿತ್ತು. ನೀವು ಇದೇ ಪ್ರಪೋರ್ಷನಲ್ಲಿ ನಾನು ಕರೆಕ್ಟಾಗಿ ಏನು ಮೆಷರ್ಮೆಂಟ್ ಬೇಕೋ ಅಷ್ಟೇ ನಾನು ಮೆಷರ್ಮೆಂಟ್ ಸ್ಪೂನಲ್ಲೇ ನಿಮಗೆ ತೋರಿಸಿದ್ದೀನಿ. ನೀವು ಕೂಡ ಇದೇ ಮೆಷರ್ಮೆಂಟಲ್ಲಿ ಆನಿಯನ್ ಪಕೋಡ ಮಾಡೋದಕ್ಕೆ ಟ್ರೈ ಮಾಡಿ. ಇವಾಗ ಪಕೋಡ ಎಲ್ಲ ರೆಡಿ ಆದಮೇಲೆ ಟೀ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಇಟ್ಟಿದ್ದೀನಿ. ನಾರ್ಮಲ್ ನಾನು ಇಬ್ಬರಿಗಾಗುವಷ್ಟು ನಾವು ನಮಗೆ ಹಾಲಲ್ಲಿ ಮಾಡ್ತೀವಲ್ವ, ಅಂದರೆ ಹಳ್ಳಿ ಕಡೆ ಎಮ್ಮೆ ಹಾಲಲ್ಲಿ ಆ ಥರ ನಾನು ಟೀನ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ನಾವು ಸಿಟಿಲಿ ಪ್ಯಾಕೆಟ್ ಹಾಲಲ್ಲಿ ಮಾಡ್ಕೋಬೇಕು ಟೀನ ಅಂದರೆ ನಾವು ಅಲ್ಲಿಗೇ ಟೀ ಪುಡಿ ಸಕ್ಕರೆ ಹಾಕ್ತೀವಿ. ಬಟ್ ಇಲ್ಲಿ ನೀರನ್ನು ಕಾದ್ಮೇಲೆ ಎಮ್ಮೆ ಹಾಲು ಗಟ್ಟಿ ಹಾಲನ್ನು ಹಾಕಿ ನಾವು ಟೀ ಮಾಡ್ಕೊಳ್ತೀವಿ. ಹೀಗೆ ಟೀ ಪಕೋಡ ಎಲ್ಲ ರೆಡಿಯಾಗಿದೆ ಮಳೆಗಾಲದಲ್ಲಿ, ಅಂದರೆ ಮಳೆ ಟೈಮಲ್ಲಿ ಸವಿಯೋದಕ್ಕೆ. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಈ ವ್ಲಾಗಲ್ಲಿ ನಾನು ಮಾಡಿರೋ ರೆಸಿಪಿನ ನೀವು ಕೂಡ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಾನು ಮಾಡಿರೋ ಅಡುಗೆಗಳು ನಿಮಗೆ ಇಷ್ಟ ಆದರೆ ಅಥವಾ ನಿಮಗೆ ಹೊಸ ರೆಸಿಪಿ ಏನಾದರೂ ಟ್ರೈ ಮಾಡಬೇಕು ಅಂತ ಇಷ್ಟ ಆದರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನಗೆ ನಿಮ್ಮ ಕಮೆಂಟ್ ಅಥವಾ ಅಭಿಪ್ರಾಯನೇ ಮುಂದಿನ ವ್ಲಾಗ್ಗಳಿಗೆ ಇನ್ಸ್ಪಿರೇಷನ್ ಆಗಿರುತ್ತೆ. ನಾನು ಕೂಡ ನೀವು ಹೇಗೆ ಕಮೆಂಟ್ ಮಾಡ್ತೀರಾ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಧನ್ಯವಾದಗಳು.